ನೇತ್ರಾವತಿ ನದಿ ತೀರದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕ 7 ಅಸ್ಥಿಪಂಜರಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ. ಬಂಗ್ಲೆ ಗುಡ್ಡ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗಿತ್ತು. ಆ ಬಂಗ್ಲೆ ಗುಡ್ಡದಲ್ಲಿ 7 ಅಸ್ಥಿಪಂಜರಗಳು ಸಿಕ್ಕಿದ್ವು. ಶೋಧದ ವೇಳೆ ಸಿಕ್ಕಿದ್ದಂಥ ಆ 7 ಅಸ್ಥಿಪಂಜರಗಳನ್ನು ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಕಳೆದ ಸೆಪ್ಟೆಂಬರ್ 17ರಂದು 5 ಅಸ್ಥಿಪಂಜರ ಮತ್ತು ಸೆಪ್ಟೆಂಬರ್ 18ರಂದು 2 ಅಸ್ಥಿಪಂಜರ ಪತ್ತೆಯಾಗಿತ್ತು. ಆತ್ಮಹತ್ಯೆ ಮಾಡಿಕೊಂಡ ರೀತಿಯ ಸ್ಥಿತಿಯಲ್ಲಿ ಕೂಡ ಪತ್ತೆಯಾಗಿತ್ತು 1 ಅಸ್ಥಿಪಂಜರ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಹೆಚ್ಚಿನ ತನಿಖೆಗಾಗಿ ರವಾನೆ ಮಾಡಲಾಗಿದೆ. ಬೆಂಗಳೂರಿನ ಮಡಿವಾಳದಲ್ಲಿದೆ ಎಫ್ಎಸ್ಎಲ್ ಕಚೇರಿ. ಸೊ ಹೀಗಾಗಿ ಆ ಕಚೇರಿಗೆ ರವಾನೆ ಮಾಡಲಾಗಿದೆ. ಇದನ್ನು ತನಿಖೆಗೆ ಒಳಪಡಿಸಿದ ನಂತರದಲ್ಲಿ ಆ ಸಾವಿನ ಕಾರಣ ಏನು, ಅದು ಕೊಲೆನಾ, ಆತ್ಮಹತ್ಯೆನಾ, ಅಥವಾ ಆ ಬುರುಡೆ ಅಥವಾ ಆ ಅಸ್ಥಿಪಂಜರ ಮಹಿಳೆಯದ್ದ, ಯುವತಿಯದ್ದ, ಮಗುವಿನದ್ದ, ಯಾರದ್ದು ಅನ್ನೋದು ಕೂಡ ಗೊತ್ತಾಗುತ್ತೆ. ಎಷ್ಟು ವರ್ಷ ಪ್ರಾಯದಲ್ಲಿ ಮರಣವನ್ನು ಹೊಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರ ಕಾರಣವೂ ಕೂಡ ಗೊತ್ತಾಗುವಂಥ ಸನ್ನಿವೇಶಗಳಿರುತ್ತೆ. ಸೊ ಹೀಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಈಗ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಈಗ ಶವಗಳ ಹುಡುಕಾಟದಲ್ಲಿ ಅನೇಕ ಕಡೆಗಳಲ್ಲಿ ಬುರುಡೆಗಳು ಪತ್ತೆಯಾಗಿದ್ದಾವೆ, ಎಫ್ಎಸ್ಎಲ್ಗೆ ರವಾನೆ ಮಾಡ್ತಿದ್ದಾರೆ ನಿಜ. ಬಟ್ ಪ್ರಕರಣದ ತನಿಖೆ ಈಗ ಬೇರೆ ದಿಕ್ಕಿನಂತ ಸಾಗ್ತಾ ಇದೆ. ಹಾಗೆ ನೋಡಿದ್ರೆ ಯಾರು ಈ ಬುರುಡೆ ರಹಸ್ಯವನ್ನು ಬಿಚ್ಚಿಡ್ತೀನಿ ಅಂತ ಬಂದರೋ ಅವರೇ ಆ ಬುರುಡೆ ಗ್ಯಾಂಗ್ ಆಗಿ ಪರಿವರ್ತನೆ ಆಗಿ ಅವರೇ ಸಂಕಷ್ಟದಲ್ಲಿದ್ದಾರೆ. ಒಂದು ಪ್ರಕ್ರಿಯೆ ಪೂರ್ಣಗೊಳಿಸ್ತಾ ಇದ್ದಾರೆ ಅಂತ ಕಾಣಿಸಲ್ವಾ? ದಶರಥ್, ಹೌದು. ಪ್ರಾರಂಭಿಕ ಹಂತದಲ್ಲಿ ಕೇವಲ ಚಿನ್ನಯ್ಯ ತೋರಿಸುವಂಥ ಜಾಗದಲ್ಲಿ ಮಾತ್ರ ಅಗಿಬೇಕು. ಅಲ್ಲೇನಾದರೂ ಬುರುಡೆಗಳು ಸಿಕ್ಕಿದ್ರೆ, ಅಸ್ಥಿಪಂಜರ ಸಿಕ್ಕಿದ್ರೆ ಅದರ ಮೂಲಕ ತನಿಖೆ ಮಾಡಬೇಕು. ಆ ಸಾವಿಗೆ ಕಾರಣ ಏನಾಗಿತ್ತು ಅನ್ನೋದನ್ನು ಹುಡುಕಬೇಕು ಅಂತ SIT ಫಾರ್ಮ್ ಆಗಿತ್ತು. ಆದರೆ ದಿನ ಕಳೆದಂತೆ ಚಿನ್ನಯ್ಯ ಏನು ತೋರಿಸ್ತಾ ಇದ್ದ ಜಾಗದಲ್ಲಿ ಆ ಭಾಗದಲ್ಲಿ ಏನು ಸಿಗ್ತಾ ಇರಲಿಲ್ಲ. ಸೊ 17 ಜಾಗಗಳನ್ನು ಉತ್ಖನನದ ಬಳಿಕ SIT ಕೂಡ ಸೈಲೆಂಟ್ ಆಗಿತ್ತು. ಆದರೆ ಯಾವಾಗ ಸೌಜನ್ಯ ಮಾವ ವಿಠಲಗೌಡ ಅವರನ್ನ ಮಹಜರು ಪ್ರಕ್ರಿಯೆಗಂತ ಬಂಗ್ಲೆಗುಡ್ಡದ ಕಾಡಿ ಕರ್ಕೊಂಡು ಹೋದ ಸಂದರ್ಭ ಒಂದಿಷ್ಟು ಅಸ್ಥಿಪಂಜರಗಳು ಪತ್ತೆ ಆಯಿತು. ಆ ಬಳಿಕ ಸ್ವತಃ ವಿಠಲಗೌಡ ಬಂದು ಒಂದು ವಿಡಿಯೋ ಮೂಲಕ ಒಂದು ಸ್ಫೋಟಕ ಮಾಹಿತಿಗಳನ್ನೆಲ್ಲ ಬಿಚ್ಚಿಟ್ರು. ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಯಿತು. SITಯ ಮೇಲೂ ಕೂಡ ಪ್ರೆಷರ್ ಬಿತ್ತು. ಈ ಕಾರಣಕ್ಕೋಸ್ಕರ SIT ಹಿರಿಯ ಅಧಿಕಾರಿಗಳು ಮತ್ತು ಸರ್ಕಾರದ ಮಾರ್ಗದರ್ಶನ ಆಧಾರದಲ್ಲಿ ಆ ಅಸ್ಥಿಪಂಜರಗಳನ್ನ ಸೇಫ್ ಗಾರ್ಡ್ ಮಾಡುವಂಥದ್ದು, ಅಂದ್ರೆ ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾದ್ರು. 2 ದಿನ ಒಂದು ಅಸ್ಥಿಪಂಜರಗಳನ್ನ ಕಲೆಕ್ಟ್ ಮಾಡುವಂಥದ್ದು. ಒಟ್ಟು 7 ದೇಹದ ಅವಶೇಷಗಳು ಸಿಕ್ಕಿತ್ತು ಆ ದಿನ, ಬುರುಡೆಗಳು ಸಹಿತ. ಆದ್ರೆ SIT ಇದರ ಹಿಂದೆ ಇದು ಯಾರದ್ದು ಅಥವಾ ಈ ಸಾವಿಗೆ ನಿಖರವಾದ ಕಾರಣ ಏನು ಅನ್ನೋದರ ಒಂದು ಪೂರ್ಣ ಪ್ರಮಾಣದ ತನಿಖೆಗೆ ಇಳಿದಿರಲಿಲ್ಲ. ಅಲ್ಲಿ ಸಿಕ್ಕಂತ ಒಂದಿಷ್ಟು ಗುರುತಿನ ಚೀಟಿಗಳು, ಅದರ ಆಧಾರದಲ್ಲಿ ಆ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರು. ಬಿಟ್ರೆ ಯಾರದ್ದು ಈ ಮೃತದೇಹ ಮತ್ತು ಯಾವ ಕಾರಣಕ್ಕೋಸ್ಕರ ಇವರು ಅಲ್ಲಿ ಸಾವನ್ನಪ್ಪಿದ್ರು ಅಥವಾ ಅದೇ ಎಕ್ಸಾಕ್ಟ್ ಪಾಯಿಂಟ್ ನಲ್ಲಿ ಇಷ್ಟು ಅಸ್ಥಿಪಂಜರಗಳು ಸಿಕ್ಕಿದ್ದು ಯಾಕೆ ಅನ್ನುವಂತ ರೀತಿಯ ತನಿಖೆಯನ್ನ ಮಾಡಿರಲಿಲ್ಲ. ಈಗ ಒಂದು ಮಧ್ಯಂತರ ವರದಿ ಅನ್ನುವಂಥದ್ದನ್ನ ತನಿಖೆ ಮಾಡಿ ಬಹುದಿನಗಳ ಬಳಿಕ ಈಗ SIT ಈ ಒಂದು ಅಸ್ಥಿಪಂಜರಗಳು ಇದೆಯೋ ಇದನ್ನ FSLಗೆ ಸದ್ಯ ರವಾನೆ ಮಾಡಿರೋದು. ಅಂದ್ರೆ ಚಾಪ್ಟರ್ 2 ತನಿಖೆ ಏನಾದರೂ ಆರಂಭ ಆಯ್ತಾ ಅನ್ನುವಂಥ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಮಹಿಳಾ ಆಯೋಗವು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದು ಅಸಮಾಧಾನಗಳನ್ನ ವ್ಯಕ್ತಪಡಿಸಿತ್ತು. ಈ ನಡುವೆ SIT ಇದನ್ನ ರವಾನೆ ಮಾಡಿರೋದು. ಈ ಒಂದು ತನಿಖೆಗೆ ಏನಾದರೂ SIT ಪೂರ್ಣ ಪ್ರಮಾಣದಲ್ಲಿ ಏನಾದರೂ ತನಿಖೆಗೆ ಇಳಿತಾ ಅನ್ನುವಂತಹ ರೀತಿ ಅನುಮಾನಗಳು ಕಾಡ್ತಾ ಇದೆ. ಒಂದ್ ಕಡೆಯಿಂದ ಸೌಜನ್ಯ ತಾಯಿ ಕುಸುಮಾವತಿಯವರು ಈ ಒಂದು ಪ್ರಕರಣ ಅಂದ್ರೆ ಅಸಹಜ ಸಾವುಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಉತ್ಖನನ ಅಥವಾ ಅದರ ತನಿಖೆ ರೀತಿಯಲ್ಲೂ ಕೂಡ ಒಂದು ಮನವಿಯನ್ನ. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.